ರಾಜ್ಯ ರಾಜಕಾರಣದಲ್ಲಿ ಆರ್ಎಸ್ಎಸ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ವಿಷಸರ್ಪದ ಹೇಳಿಕೆ ವಿಚಾರಕ್ಕೆ ಸಂಘರ್ಷ ಜೋರಾಗಿ ನಡೀತಾ ಇದೆ. ಖರ್ಗೆ ಗಾಂಧಿ ಕುಟುಂಬದ ರಕ್ಷಣೆ ಪಡೆಯಲು ಆರ್ಎಸ್ಎಸ್ ಹಾಗೂ ಬಿಜೆಪಿಗೆ ಟೀಕಿಸುವುದನ್ನು ರೂಢಿಗತ ಎಂದಿದ್ದ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕೇರಳಿ ಕೆಂಡಾಮಂಡಲವಾಗಿಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. कभी बचेंगे नहीं. ಕಾಂಗ್ರೆಸ್ ಬಿಜೆಪಿ ನಡುವೆ ತಾರಕಕ್ಕೇರಿದ ಆರ್ಎಸ್ಎಸ್ ಸಂಘರ್ಷ. ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿ ಛಲವಾದಿಗೆ ಕೈಪಡೆ ಡಿಚ್ಚಿ. ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದು, ಎಐಸಿಸಿ ಅಧ್ಯಕ್ಷರಾಗಿದ್ದು, ನಿಮ್ಮ ನಾಲಿಗೆಗೆ ಒಂದು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕಾಗಿತ್ತು. ಭವಿಷ್ಯ ನನಗನ್ನಿಸ್ತದೆ ಅರುಳೋ ಮರುಳೋ ಅನ್ನೋ ಕಾರಣದಿಂದ ಭವಿಷ್ಯ ಈ ರೀತಿ ಮಾತಾಡ್ತಿದ್ದೀರಾ, ಅಥವಾ ನಿಜವಾಗಿಯೂ ನಿಮಗೇನಾದ್ರೂ ಮಾನಸಿಕ ಆರೋಗ್ಯ ಕೆಟ್ಟಿದ್ಯಾ? ಯಾಕೆ ಈ ರೀತಿಯ ಭಾಷೆಗಳನ್ನ ಬಳಸಿದ್ದೀರಿ? ಆರ್ಎಸ್ಎಸ್ ಮತ್ತು ಬಿಜೆಪಿಯವರನ್ನ ಮುಸಲ್ಮಾನ್ ಬಂಧುಗಳು ಕೊಲ್ಲುವಂತೆ ಪ್ರಚೋದನೆ ಮಾಡಿದ್ದೀರಿ. ಎಸ್, ಪಂಚರಾಜ್ಯಗಳ ಚುನಾವಣಾ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿಷಕಾರಿ ಹಾವು ಅಂತ ಹೇಳಿದ್ದು ದೇಶದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕಾಳಗಕ್ಕೆ ಕಾರಣವಾಗಿದೆ. ಖರ್ಗೆ ಗಾಂಧಿ ಕುಟುಂಬದ ರಕ್ಷಣೆಯನ್ನ ಪಡೆಯಲು ಮೋದಿ ಆರ್ಎಸ್ಎಸ್ ಹಾಗೂ ಬಿಜೆಪಿಗೆ ಟೀಕಿಸುವುದನ್ನ ರೂಢಿಗತ ಮಾಡಿಕೊಂಡಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಟೀಕೆ ಮಾಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರು ಡಿಚ್ಚಿಕೊಟ್ಟಿದ್ದಾರೆ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಆನೇಕಲ್ ಶಿವಣ್ಣ ಹಾಗೂ ರಮೇಶ್ ಬಾಬು ಛಲವಾದಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮನೆ ಮಗನಂತೆ ಇದ್ದು ತಿಂದ ಮನೆಗೆ ದ್ರೋಹ ಬಗೆಯುವ ಕೆಲಸ ಛಲವಾದಿ ನಾರಾಯಣಸ್ವಾಮಿ ಮಾಡ್ತಿದ್ದಾರೆ. ಇದೇ ಧೋರಣೆ ಮುಂದುವರೆದ್ರೆ ಛಲವಾದಿ ನಾರಾಯಣಸ್ವಾಮಿಗೆ ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರ ಮನೆ ಹತ್ರ ಹೋದಾಗ ನಾವುಗಳೆಲ್ಲರೂ ಕೂಡ ನಮಗಿನ್ನ ತುಂಬ ಹತ್ತಿರದಲ್ಲಿ ಮನೆ ಮಗನ ಥರ ನಾಟಕ ಮಾಡಿ ಅವರ ಒಂದು ತೇಜೋವಧಿಯನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಿಜವಾಗ್ಲೂ ಕೂಡ ಇದು ಒಂದು ನಾಚಿಕೆ ಪಡುವಂಥ ಒಂದು ಸಂಗತಿ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಇವತ್ತು ಒಂದು ಹಾಡನ್ನು ಅಥವಾ ಕೇಳಿರ್ಬೋದು, ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ, ನಾಡಿಗೆ ದ್ರೋಹ ಮಾಡಿ ಯಾವತ್ತೂ ಕೂಡ ಬದುಕಬೇಡ ಅಂತೇಳಿ ಕೇಳಿದಿರ ತಾವೆಲ್ಲರೂ ಕೂಡ. ಅಂದರೆ ಎಲ್ಲೋ ಒಂದು ಕಡೆ ನಿಯತ್ತು ಅನ್ನೋದು ಸೈಡಲ್ಲಿ ಇಟ್ಕೋಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಹೋದ ಪರಿಷತ್ ಸದಸ್ಯ ರಮೇಶ್ ಬಾಬು, ನೀನು ಕಾಂಗ್ರೆಸ್ನಲ್ಲಿದ್ದಾಗ ಖರ್ಗೆಯ ಮನೆ ಮುಂದೆ ಗೇಟ್ ಕೀಪರ್ ಕೆಲಸ ಮಾಡಿದ್ದು ನೋಡಿದ್ದೇವೆ, ಮನೆಗೆ ತರಕಾರಿ ತರ್ತಿದ್ದನ್ನ ನೋಡಿದ್ದೇವೆ, ಎಲ್ಲ ಇಲ್ಲಿಯೇ ಅನುಭವಿಸಿ ಹೋಗಿ ಈಗ ಬಿಜೆಪಿ ಕಚೇರಿಯಲ್ಲಿ ಚೇರ್ ಪಡೆಯಲು ಟೀಕೆ ಮಾಡೋದನ್ನ ಕೆಲಸ ಮಾಡಿಕೊಂಡಿದ್ದೀರಿ. ಇದನ್ನ ಎಲ್ಲಿಗೆ ಬಿಟ್ರೆ ಒಳ್ಳೇದು, ಮುಂದುವರಿಸಿದ್ರೆ ನಮ್ಮ ಕಾರ್ಯಕರ್ತರು ಬುದ್ಧಿ ಕಲಿಸ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರೇ, ನೀವು ಸೈಕಲ್ ನಾರಾಯಣಸ್ವಾಮಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀವು ಕರ್ನಾಟಕದಲ್ಲಿ ನಿಮ್ಮ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೆ ಜನತಾ ಪರಿವಾರದ ಮೂಲಕ. ಯಾವುದೇ ರಾಜಕಾರಣಿ ಒಂದೊಂದು ಹಂತದಲ್ಲಿ ಬೇರೆ ಬೇರೆ ಬದಲಾವಣೆ ಮಾಡೋಂಥದ್ದು ಸ್ವಾಭಾವಿಕ. ಆದರೆ ನೀವು ಎಲ್ಲಿ ಅವಕಾಶಗಳನ್ನ ಪಡ್ಕೊಂಡ್ರಿ, ಎಲ್ಲಿಂದ ರಾಜಕೀಯವಾಗಿ ಈ ರಾಜ್ಯದ ಜನಕ್ಕೆ ಪರಿಚಯ ಆದ್ರಿ, ಅದನ್ನು ಬಿಟ್ಟು ಇವತ್ತು ನೀವು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳು, ಮಾಡ್ತಾ ಇರ್ತಕ್ಕಂಥ ಟೀಕೆಗಳನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಒಟ್ಟಾರೆ ಮಳೆ ನಿಂತರೂ ಮಳೆಯ ಹನಿ ನಿಲ್ಲಲ್ಲ ಅನ್ನೋ ಗಾದೆಯಂತೆ ಖರ್ಗೆ ಕ್ಷಮೆಯಾಚಿಸಿದ್ರು ಏಟು ಎದುರೇಟು ಪಾಲಿಟಿಕ್ಸ್ ನಲ್ಲಿ ಕಡಿಮೆಯಾಗ್ತಾ ಇಲ್ಲ. ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.